ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ ಬೆಳಗ್ಗೆ 5 ಗಂಟೆ ಆಗಿದೆ. ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಇಡ್ಲಿ, ಹಾಗೆಯೇ ಇಡ್ಲಿ ಸಾಂಬಾರು ಚಟ್ನಿನ ಮಾಡ್ಕೊಂಡಿದ್ದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಹಾಗೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ನಂಗೆ ಬೆಳಗ್ಗೆ ಹೊತ್ತು ಅಷ್ಟು ಕಷ್ಟ ಅನಿಸಲ್ಲ. ನಾನು ಆರಾಮಾಗಿ ಎದ್ದು ಟಿಫನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಹಾಗೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಇಡ್ಲಿನ ಮಾಡ್ಕೊತಾ ಇದ್ದೀನಿ. ನೈಟೇನೆ ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೆ, ಸೊ ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಈ ದೋಸೆ ಇಡ್ಲಿಗೆಲ್ಲ ರುಬ್ಕೋಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಸೇರಿಸಿ ರುಬ್ಕೊಳ್ಳೋದ್ರಿಂದ ಬ್ಯಾಟರ್ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಇವಾಗಂತೂ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಊದಿಗೆ ಬರೋದು ತುಂಬ ಕಷ್ಟ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಕೂಡ ಇರಬಾರ್ದು. ಮುಟ್ಟಿದ್ರೆ ಸ್ವಲ್ಪ ಬಿಸಿ ಅಂತ ಅನ್ನಿಸ್ಬೇಕು. ಆ ಥರ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ಇವಾಗ ಇಡ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 5 ಟೊಮೊಟೊ, ಒಂದು 2 ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿರುಮೆಣ್ಸಿಕಾಯಿ, 1 ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4ರಿಂದ 5 ವಿಷಲ್ ತೊಗೊಂಡ್ರೆ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಚುಕ್ಕಿನೂ ಕೂಡ ಎದ್ದು ಬಂದುಬಿಟ್ಟು ಅಡುಗೆ ಮಾಡಬೇಕಾದ್ರೆ ನಂಗೆ ಈ ರೀತಿ ಎದ್ಬಿಟ್ರತ್ತು ತಲೆ ಕೆಟ್ಟೋಗ್ಬಿಡುತ್ತೆ. ನೆಕ್ಸ್ಟ್ ಏನು ಮಾಡೋದು ಅನ್ನೋ ಥರ ಆಗುತ್ತೆ. ಅಂದರೆ ಅವ್ನು ಏನಾದರೂ ಎದ್ದರೆ ಅವ್ನ ಜೊತೆ ಹೋಗಿ ಮಲಗಿಸ್ಬೇಕು, ಅಲ್ಲಿವರೆಗೂ ಅವ್ನು ಮಲಗಲ್ಲ. ಸೊ ಅದೊಂದು ನಂಗೆ ಬೆಳಗ್ಗೆ ಟೈಮ್ ತುಂಬ ಕಷ್ಟ ಆಗುತ್ತೆ ಅವನೇನಾದ್ರು ಎದ್ಬಿಟ್ರೆ. ಅವ್ನು ರಾತ್ರಿ ಮಲ್ಕೋಬೇಕಾದ್ರೆ ಚಿಕ್ಕದು ಕಾರ್ ಇಟ್ಕೊಂಡು ಮಲ್ಕೊಂಡಿದ್ದ. ಮಲ್ಕೊಂಡಾದ್ಮೇಲೆ ನಾನೇ ಎತ್ತಿಟ್ಟಿದ್ದೆ ಬೆಳಗ್ಗೆ ಕೊಡೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಎಚ್ಚರಿಕಾದಾಗ ನೋಡ್ಕೊಂಡಿದ್ದಾನೆ, ಕಾರಿಲ್ಲ ಅಂದ್ಬಿಟ್ಟು ಅಷ್ಟಕ್ಕೇ ಅಳ್ತಾ ಬಂದಿದ್ದಾನೆ. ಅವ್ನು ಯಾವಾಗಲೂ ಅಷ್ಟೇ, ರಾತ್ರಿ ಟೈಮ್ ಏನಾದ್ರು ಇಟ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗಲೂ ಅವ್ನ ಕೈಲೇ ಇರಬೇಕದು, ಆ ಥರ ಅವನು. ಇಲ್ಲಾಂದ್ರೆ ಈ ಥರ ಅಳೋದು ಹಿಂಗೆಲ್ಲ ಮಾಡ್ತಾನೆ. ಫ್ರೆಂಡ್ಸ್, ಇವಾಗ ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ಯಾರೆಟ್ ಎಲ್ಲ ಸೇರಿಸ್ಬಿಟ್ಟು ನಾನು ಇಡ್ಲಿನ ಮಾಡ್ಕೊಡ್ತೀನಿ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೋಟ್ ಈ ಥರ ಎಲ್ಲ ಸೇರಿಸ್ಬಿಟ್ಟು ಕೊಡ್ತೀನಿ. ಯಾಕಂದರೆ ಅವನು ಬರೀ ಚಟ್ನಿ ಸಾಂಬಾರು ಈ ಥರ ಎಲ್ಲ ಕೊಟ್ಟರೆ ತಿನ್ನಲ್ಲ ಅವನು. ಮನೇಲಿ ತಿನ್ನಿಸಿದ್ರೆ ತಿಂತಾನೆ, ಸ್ಕೂಲ್ಗೆಲ್ಲ ಚಟ್ನಿ ಸಾಂಬಾರೆಲ್ಲ ಕೊಟ್ಟರೆ ಹಾಗೆ ರಿಟರ್ನ್ ತಂದುಬಿಡ್ತಾನೆ. ಬರೀ ಇಡ್ಲಿ ಅಷ್ಟೇ ತಿನ್ನೋದು ಅವನು. ಸೊ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಹಂಗಾಗಿ ನಾನು ಈ ಥರ ಮಾಡಿಕೊಡ್ತೀನಿ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆನ ಸೇರಿಸ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಫ್ಲೇಮ್ನ ಕಡಿಮೆಲಿ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮೆಲ್ಲ ಇಟ್ಬಿಟ್ಟು ಸಾಂಬಾರು ಪೌಡರ್ನ ಸೇರಿಸೋದಕ್ಕೆ ಹೋಗಬಾರ್ದು, ಬೇಗನೆ ಅದು ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ಫ್ಲೇಮ್ ಕಡಿಮೆ ಇಟ್ಬಿಟ್ಟೇ ಸೇರಿಸಬೇಕು. ಆನಂತರ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಟೊಮೊಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ನೀರು ಥರನೂ ಇರಬಾರ್ದು. ನೋಡಿ ಈ ಥರ ಇರಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನು ಮುಂಚೆನೇ ಬೇಳೆ ಬೇಯಿಸ್ಕೋಬೇಕಾದ್ರೆ ಸಾಲ್ಟ್ ಸೇರಿಸಿದ್ದೆ. ಸೊ ನೋಡ್ಕೊಂಡು ಸಾಲ್ಟನ್ನ ಸೇರಿಸ್ಕೊಳ್ಳಿ. ಮತ್ತು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಡ್ಲಿ ಕೂಡ ರೆಡಿ ಆಯಿತು. ನಾವು ಇಡ್ಲಿನ ತೆಗಿಬೇಕಾದ್ರೆ ಸ್ವಲ್ಪ ಅದು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆನಂತರ ತೆಗೆದ್ರೆ ನೀಟಾಗಿ ಬರುತ್ತೆ, ಪ್ಲೇಟಿಗೆಲ್ಲ ಅಂಟಲ್ಲ. ಹಾಗೆಯೇ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಫ್ರೈ ಮಾಡ್ಕೊಂಡಿರೋವಂಥ ಕಡಲೆಬೀಜ, ಫ್ರೈ ಮಾಡಿರೋವಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹಾಗೆಯೇ ಹುರ್ಗಡ್ಲೆ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಗೆಲ್ಲ ರುಬ್ಬೋದಕ್ಕೆ ಹೋಗಬೇಡಿ, ದೋಸೆಗೆಲ್ಲ ರುಬ್ತೀವಲ್ವ, ಸೊ ಆ ಥರ ರುಬ್ಬಾರ್ದು. ಸ್ವಲ್ಪ ದಪ್ಪಗಿದ್ದನೇ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ. ಸೊ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ನ ಸೇರಿಸ್ಬಿಟ್ಟು ಸಾಸಿವೆ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಒಣಗಿರೋಂಥ ಮೆಣಸಿನ್ಕಾಯಿ ಇದಿಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಆನಂತರ ಚಟ್ನಿಗೆ ಸೇರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಚಟ್ನಿಗೆ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ. ಸೊ ತಿಂಡಿ ಏನೋ ರೆಡಿ ಆಯಿತು. ಲೇಖನ ಎದ್ದೇಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಡುತ್ತೆ ಬೆಳಗ್ಗೆ ಟೈಮು. ತುಂಬ ಚಳಿ ಇರುತ್ತಲ್ವ, ಅವನಿಗೆ ಎದ್ದೇಳಲ್ಲ, ನಾನು ಬೀಳಲ್ಲ ಅನ್ನೋ ಥರ ಆಗುತ್ತೆ. ಪಾಪಚ್ಚಿ ಅನಿಸುತ್ತೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಏನು ಮಾಡ್ತಾರೆ ಅಂದರೆ ಇವರು ರಾತ್ರಿ ಎಷ್ಟು ಹೇಳಿದ್ರೂ ಕೇಳಲ್ಲ. ಮಲಗೋದನ್ನು ತುಂಬ ಲೇಟ್ ಮಾಡ್ತಾರೆ. ಒಂದೊಂದು ಸಾರಿ 11 ಗಂಟೆ 12 ಗಂಟೆ ಈ ಥರ ಎಲ್ಲ ಮಲ್ಕೊಂಡ್ಬಿಡ್ತಾರೆ.
ಚುಕ್ಕಿಯಿಂದನೇ ಸ್ವಲ್ಪ ಅವ್ನು ಮಲ್ಗೋದಕ್ಕೆ ಟೈಮಿಂಗ್ಸ್ ಸರಿ ಹೋಗಲ್ಲ. ಮಧ್ಯಾಹ್ನ ಎಲ್ಲ ಮಲ್ಕೊತಾನಲ್ವ, ಸೊ ರಾತ್ರಿ ಟೈಮು ನಮ್ಮ ಮಲ್ಗೋದಕ್ಕೆ ಬಿಡಲ್ಲ ಅವನು. ತುಂಬ ಒಂದೊಂದ್ಸರಿ 12, 12:30, 1 ಗಂಟೆನೂ ಆಗಿದೆ. ಸೊ ಆ ಥರ ಎಲ್ಲ ಮಾಡ್ತಾನೆ. ಮತ್ತು ಬೆಳಗ್ಗೆ ಟೈಮ್ ನಮಗೂ ಎದ್ದೇಳೋದಕ್ಕಾಗಲ್ಲ. ಸೊ ಲೇಖನ್ಗೆ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ. ಮತ್ತು ಅವನಿಗೆ ಲಂಚಿಗೆ ಒಂದು ಸ್ವಲ್ಪ ಆ್ಯಪಲ್ಲು ಮತ್ತು ಇಡ್ಲಿನ ಕೊಟ್ಟಿದ್ದೆ. ಸ್ವಲ್ಪ ಸಾಂಬಾರನ್ನು ಕೊಟ್ಟು ಕಳಿಸ್ತೀನಿ, ಆದರೆ ಅವ್ನು ಸಾಂಬಾರು ತಿನ್ನಲ್ಲ. ಸೊ ಅವ್ನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ರೆ ನಂದು ಅರ್ಧ ಕೆಲಸ ಮುಗ್ದಾಗೆ. ಫ್ರೆಂಡ್ಸ್, ಇವಾಗ ಟೈಮ್ ಆಗಲೇ 10 ಗಂಟೆ ಆಗಿದೆ. ನಮ್ಮ ಚುಕ್ಕಿ ನೋಡಿ ಇವಾಗ ಎದ್ದೇಳ್ತಾ ಇದ್ದಾನೆ. ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಮಲ್ಕೊಂಡಲ್ವ, ಸೊ ಹಂಗಾಗಿ ಸ್ವಲ್ಪ ಲೇಟಾಗೇ ಎದ್ದೇಳ್ತಾ ಇದ್ದಾನೆ. ಚುಕ್ಕಿ ಏನಂದರೆ ಚೆನ್ನಾಗಿ ನಿದ್ದೆ ಆಯಿತು ಅಂದರೆ ಅವ್ನು ಆರಾಮಾಗಿ ಆಟ ಆಡಿಕೊಂಡು ಆರಾಮಾಗಿರ್ತಾನೆ. ಅಳೋದು, ಹಠ ಮಾಡೋದು ಈ ಥರ ಎಲ್ಲ ಮಾಡಲ್ಲ. ಅವ್ನಿಗೆ ಚೆನ್ನಾಗಿ ನಿದ್ದೆ ಆಗಿರಬೇಕು ಅಷ್ಟೇ. ಯಾವುದೋ ಸಾಂಗ್ ಪ್ಲೇ ಆಗ್ತಾ ಇತ್ತು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಅವ್ನಿಗಂತೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಯಾವ್ದಾದ್ರು ಮ್ಯೂಸಿಕ್ ಬರೋಂಗಿಲ್ಲ, ಸಾಂಗ್ ಪ್ಲೇ ಆಗ್ತಾ ಇರೋಂಗಿಲ್ಲ, ಅಲ್ಲೇ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಒಂಥರ ಇವಾಗಂತೂ ಸ್ವಲ್ಪ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಎಷ್ಟು ಮಾತಾಡ್ತಾನೆ ಅಂತೀರಾ, ದೊಡ್ಡವ್ರು ಮಾತಾಡ್ತಾರಲ್ಲ ಹಂಗೆಲ್ಲ ಮಾತಾಡ್ತಾನೆ. ಒಂಥರ ಅವ್ನ ಮಾತು ಕೇಳೋದಕ್ಕೆ ಚೆಂದ. ಒಂದೊಂದು ವರ್ಡ್ಗಳು ಅವ್ನಿಗೆ ಹೇಳಕ್ಕೆ ಬರಲ್ಲ, ತೊದಲಿಸ್ಕೊಂಡು ಹೇಳ್ತಾನಲ್ಲ, ಕೇಳೋಕ್ಕೇ ಚೆನ್ನಾಗಿರುತ್ತೆ. ಚುಕ್ಕಿದು ಕೂಡ ಸ್ನಾನ ಆಯಿತು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ, ಸೊ ಅದನ್ನು ಕೊಡ್ತಾಯಿದ್ದೀನಿ. ಅವ್ನಿಗಂತೂ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ನೀವು ಮಧ್ಯರಾತ್ರಿ ಎದ್ದೇಳಿಸ್ಬಿಟ್ಟು ಕೊಟ್ರು ತಿಂದ್ಬಿಡ್ತಾನೆ, ಎಷ್ಟು ಕೊಟ್ರು ಬೇಡ ಅನ್ನಲ್ಲ. ಅವನು ಏನಾದರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನಾನು ಏನಾದ್ರು ಕಿಚನಲ್ಲಿದ್ದರೆ ಬರ್ತಾನೆ, ಅಮ್ಮ ಏನಾದರೂ ಇದೆಯಾ ತಿನ್ನೋಕ್ಕೆ ಅಂತ ಕೇಳ್ತಾನೆ. ಒಂಥರ ಕ್ಯೂಟಾಗಿ ಚೆನ್ನಾಗಿ ಕೇಳ್ತಾನೆ ಅವನು. ಸ್ವಲ್ಪ ಜಾಸ್ತಿ ಇತ್ತು ಡ್ರೈ ಫ್ರೂಟ್ಸ್ ನೆನೆಸಿರೋದು, ಲೇಖನ್ಗೂ ಕೂಡ ಕೊಟ್ಟಿರಲಿಲ್ಲ. ಸ್ವಲ್ಪ ಇವನಿಗೆ ಕೊಟ್ಬಿಟ್ಟು ಹಾಗೆ ಎತ್ತಿಡೋಣ, ಅವ್ನು ಬಂದಮೇಲೆ ಕೊಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದರೆ ಎಲ್ಲನೂ ತೆಗೆದುಬಿಟ್ಟು ನೋಡಿ ಅವ್ನು ಪ್ಲೇಟ್ ಒಳಗಡೆ ಹಾಕ್ಕೊತಾ ಇದ್ದಾನೆ. ಸೊ ಇವಾಗಂತೂ ತರಲೆ ಆಗೋಗ್ಬಿಟ್ಟಿದ್ದಾನೆ ಅವನು. ಅವನ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನೇನೋ ಮಾತಾಡ್ತಾ ಇರ್ತಾನೆ, ಸುಮ್ಮನೆ ಅಂತೂ ಇರಲ್ಲ, ಏನಾದರೂ ಒಂದು ಮಾಡ್ತಿರ್ತಾನೆ, ಇಲ್ಲ ಪಟ ಅಂತ ಮಾತಾಡ್ತಿರ್ತಾನೆ. ಅವನ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂಥರ ಚೆನ್ನಾಗಿರುತ್ತೆ ಇಡೀ ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಇಷ್ಟ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.